ದ ಮೇನ್ ರೀಸನ್ ಏನು ಅಂತಂದರೆ ಒಂದು ಮಿದುಳಿನ ಸ್ಟ್ರೋಕ್, ಬ್ರೈನ್ ಸ್ಟ್ರೋಕ್. ಅದ್ರ ಜೊತೆಗೆ ಥೈರಾಯ್ಡು ಮತ್ತು ಪ್ಯಾರಾಥೈರಾಯ್ಡ್ ಕ್ಯಾನ್ಸರ್, ಕುತ್ತಿಗೆದ ಕ್ಯಾನ್ಸರ್, ಅಥವಾ ಸಿಂಪಲ್ ವೈರಲ್ ಫೀವರ್, ಇನ್ಫ್ಲೂಯೆನ್ಸಾ ಫೀವರ್ ಅಂತ ಕೇಳಿರ್ಬೋದು ನೀವು, ಅಥವಾ ಕೋವಿಡ್ ಇಂದನೂ ಒಂದು ನರ ಇರುತ್ತೆ, ಆ ನರದ ಮೇಲೆ ಒತ್ತಡ ಬಿದ್ದು ಇದು ವೋಕಲ್ ಕಾರ್ಡ್ ಪಾಲ್ಸಿ ಅಥವಾ ಸ್ವರತಂತುವಿನ ಪಾರ್ಶ್ವವಾಯು ಆಗುತ್ತೆ. ಸೊ ಈ ಥರ ಆದಾಗ ಪೇಷಂಟ್ಗಳು ಯೂಶಲಿ ಧ್ವನಿ ಬಹಳ ಕಡಿಮೆ ಆಗಿ ಬರ್ತಾರೆ. ಸೊ ಯಾವ ಥರ ಧ್ವನಿ ಕಡಿಮೆ ಆಗಿ ಬರ್ತಾರೆ ಅಂತಂದ್ರೆ, ಈಗ ನಾನು ಮಾತಾಡ್ತಿದ್ದೀನಲ್ಲ, ಅವ್ರು ಯಾವ ಥರ ಬರ್ತಾರೆ, ಈ ಥರ ಅವ್ರದ್ದು ಇಂಟೆನ್ಸಿಟಿನೇ ಬಹಳ ಕಡಿಮೆ ಆಗುತ್ತೆ. ಆಮೇಲೆ ಎರಡನೇದು ಬಹಳ ಮುಖ್ಯವಾಗಿರೋದು ಅಂತಂದ್ರೆ ಆಹಾರ, ಅವ್ರು ನುಂಗೋ ಆಹಾರ, ನೀರು ಎಲ್ಲ ಶ್ವಾಸಕೋಶಕ್ಕೆ ಹೋಗಿ ಅವ್ರಿಗೆ ನಿಮೋನಿಯಾ ಅಂತ ದೊಡ್ಡ ಕಾಯಿಲೆಗಳಾಗುತ್ತೆ. ಸೊ ಈ ಕಾಯಿಲೆಗೆ ಮೊದಲೆಲ್ಲ ಏನು ಟ್ರೀಟ್ಮೆಂಟ್ ಇತ್ತು ಅಂತಂದ್ರೆ ವೇಟ್ ಅಂಡ್ ವಾಚ್, ಅಂದರೆ ಮೆಡಿಸಿನ್ ಕೊಟ್ಟು ನೋಡೋಣ ಇದೇ ಥರ 6 ತಿಂಗಳು ವರ್ಷದ ತನಕ ವೇಟ್ ಮಾಡೋದಿತ್ತು. ಕೆಲವೊಬ್ಬರಿಗೆ ನಾವು ಮೂಗಿಂದ ಟ್ಯೂಬ್ ಹಾಕಿ ಆಹಾರ ಕೊಡ್ತಿದ್ವಿ, ಕೆಲವೊಬ್ಬರಿಗೆ ಇಲ್ಲಿ ಕುತ್ತಿಗೆನಲ್ಲಿ ಹೋಲ್ ಮಾಡಿ ಇಲ್ಲಿಂದ ಟ್ಯೂಬ್ ಹಾಕಿ ಲೋಯರ್ ಅಂದರೆ ಲಂಗ್ಸ್ನ ನಾವು ಸೇವ್ ಮಾಡ್ತಿದ್ವಿ. ಬಟ್ ದ ಲೇಟೆಸ್ಟ್ ಟ್ರೀಟ್ಮೆಂಟ್ ಹಿಂಗೆ ಅಂತಂದರೆ, ನಾವು ಇದು ವೋಕಲ್ ಕಾರ್ಡ್ ಪಾಲ್ಸಿ ಆದವ್ರಿಗೆ ನಮ್ಮದು ಹೊಟ್ಟೆದು ಕೊಬ್ಬು ಅಥವಾ ತೊಡೆ ಅಂಶದ ಕೊಬ್ಬು ತೆಗೆದು ನಮ್ಮ ಧ್ವನಿ ಪೆಟ್ಟಿಗೆ, ಅಂದರೆ ಯಾವ ವೋಕಲ್ ಕಾರ್ಡ್ ಪಾಲ್ಸಿ ಇರುತ್ತಲ್ಲ, ಯಾವ ಸ್ವರತಂತ್ರದ ಪಾರ್ಶ್ವವಾಯು ಇರುತ್ತಲ್ಲ, ಅದಕ್ಕೆ ಇಂಜೆಕ್ಷನ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಅದರದ್ದು ಮೂಮೆಂಟ್ ಇಂಪ್ರೂವ್ ಆಗುತ್ತೆ, ಆಮೇಲೆ ಧ್ವನಿ ಭಾಳ ಇಂಪ್ರೂವ್ ಆಗುತ್ತೆ, ಆಮೇಲೆ ಆಸ್ಪಿರೇಷನ್ ನಿಮೋನಿಯಾ ಚಾನ್ಸಸ್ಗಳು ಭಾಳ ಕಡಿಮೆ ಆಗ್ತವೆ. ಸೊ ಈ ಥರ ಕೇಸಸ್ಸು ನಮ್ಮ ಸುಚಿರ ಆಸ್ಪತ್ರೆಯಲ್ಲಿ ಆಲ್ಮೋಸ್ಟ್ 2 ವರ್ಷದಿಂದ ಮಾಡಿದ್ದೀವಿ. 15 ಕೇಸಸ್ದು ಫಾಲೋಅಪ್ ಎಲ್ಲ ಆಗಿದೆ, ಇನ್ನೂ 4 ಕೇಸಸ್ಸನ್ನು ಮಾಡಿದ್ದೀವಿ. ಸೊ ಈ ಥರ ಕೇಸಸ್ ಹುಬ್ಳಿನಲ್ಲಿ ಆಗಲಿ ಅಥವಾ ನಾರ್ತ್ ಕರ್ನಾಟಕದಲ್ಲಿ ಆಗಲಿ ಮಾಡೋವಂಥ ಆಸ್ಪತ್ರೆ ನಮ್ದಷ್ಟೇ. ಇದ್ರದ್ದು ಫೆಸಿಲಿಟೀಸ್ ಎಲ್ಲ ರೋಗಿಗಳು ಆಮೇಲೆ ಎಲ್ಲ ಜನಕ್ಕೆ ಗೊತ್ತಿರಬೇಕು. ಧ್ವನಿ ಹೋಯ್ತು ಅಂತಂದರೆ ಮನೇಲಿ ಕುತ್ಕೊಳ್ಳೋದಲ್ಲ, ಅಥವಾ ಕೆಲವೊಬ್ಬರಿಗೆ ನಾಲೆಡ್ಜ್ ಇರಲ್ಲ, ಹಿಂಗೆ ಧ್ವನಿ ಪೆಟ್ಟಿಗೆಗೆ ಧ್ವನಿ ಬರುವಂಥ ಸರ್ಜರಿಗಳಿದೆ, ಟ್ರೀಟ್ಮೆಂಟ್ ಇದೆ ಅಂತ. ಅದನ್ನು ತಮ್ಮ ಮುಖಾಂತರ ಜನಕ್ಕೆ ಸ್ವಲ್ಪ ನಾಲೆಡ್ಜನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. ಒಂದು ಪೇಷಂಟ್ ಎಕ್ಸಾಂಪಲ್ ಏನು ಕೊಡ್ತೀವಿ ಅಂತಂದರೆ, ಒಂದು 55 ವರ್ಷದ ರೋಗಿ, ಮಲ್ಟಿಪಲ್ ಕ್ರಿನಿಯಲ್ ನರ್ವ್ ಇನ್ವಾಲ್ವ್ಮೆಂಟ್, ಅಂದರೆ ಬಹಳ ನರಗಳು ದೌರ್ಬಲ್ಯ ಆಗಿ ಬ್ರೈನ್ ಸ್ಟ್ರೋಕಿಂದ ಅವ್ರಿಗೂ ಇದೇ ಥರ ಸಮಸ್ಯೆ ಆಗಿತ್ತು. ನುಂಗಬೇಕಾದ್ರೆ ಆಹಾರ ಶ್ವಾಸಕೋಶದೊಳಗೆ ಹೋಗೋದು, ಆಮೇಲೆ ಧ್ವನಿ ಬರದೇ ಇರೋದು. ಅವ್ರಿಗೆ ನಾವು ಆಪರೇಷನ್ ಮಾಡಿದ್ದೀವಿ, ಅವ್ರಿಗೆ ಧ್ವನಿ ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಆಮೇಲೆ ಈ ಥರ ಆಸ್ಪಿರೇಷನ್ ಪ್ರಾಬ್ಲಮ್, ಅಂದರೆ ಶ್ವಾಸಕೋಶದಲ್ಲಿ ನಂಜು ಆಗೋ ಚಾನ್ಸಸ್ ಈಗ ಲಿಟ್ರಲಿ ಏನೂ ಇಲ್ಲ. ಸೊ ತಾವು ದಯಮಾಡಿ ನಮ್ಮ ಹುಬ್ಬಳ್ಳಿ ಅಥವಾ ನಾರ್ತ್ ಕರ್ನಾಟಕದ ಜನತೆಗೆ ಈ ವಿಷಯನ ಮುಟ್ಟಿಸಿ, ಅಟ್ ವೆರಿ ಅಫೋರ್ಡಬಲ್ ರೇಟ್ ಕಂಪೇರ್ಡ್ ಟು ಬ್ಯಾಂಗ್ಳೂರ್, ಅಟ್ ವೆರಿ ಅಫೋರ್ಡಬಲ್ ರೇಟ್ ಇಲ್ಲಿ ಅದರದ್ದು ಬಗ್ಗೆ ಮಾಹಿತಿ ಇದಲ್ಲ. ಆ ಮಾಹಿತಿ ಇಲ್ದಿರೋದ್ರಿಂದ ಏನಾಗುತ್ತೆ, ನಾವು ಇಲ್ಲೆಲ್ಲೂ ಸಿಗಲ್ಲ ಆ ಫೆಸಿಲಿಟಿ ಆಗಲಿ, ಈ ಸರ್ಜರೀಸ್ ಆಗಲಿ, ಆ OT ಫೆಸಿಲಿಟೀಸ್ ಆಗಲಿ. ನಾವು ಬೆಂಗಳೂರು ಹೋಗ್ತೀವಿ. ಆ ಬೆಂಗಳೂರಲ್ಲಿ ಹೋದಾಗ ಅದ್ರ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ ಇಲ್ಲಿಂದಕ್ಕಿಂತ ದುಪ್ಪಟ್ಟಾಗುತ್ತೆ. ಮೇ ಬಿ ಲೈಕ್ 1.5 times, 2 times, 2.5 times ಆಗುತ್ತೆ ಕಾಸ್ಟ್ ನಮಗೆ. ಸೊ ಡಾಕ್ಟರ್ ಹೇಳ್ತಿದ್ದಾಗೆ, ಇದೇ ಸರ್ಜರಿ ನಾವೇನಾದರೂ ಬೇರೆ ಕಡೆ ಮಾಡಿದ್ರೆ ಏನು 1.25 ಲಕ್ಷ 1.5 ಲಕ್ಷ ಆಗ್ತಿತ್ತು. ನಮ್ಮಲ್ಲಿ ಅದು ಮಾಡಿದ್ದು ಬರೀ ಒಂದು 50-50 ಸಾವಿರ ಮಾಡಿದ್ದೀವಿ. ಸೊ ಅದರಲ್ಲಿ 50% ಕಡಿತದ ರೇಟ್ ಅಂತ ಹೇಳ್ಬೋದು ನಾವು. ಸೊ ಇದೊಂದೇ ಅಂತಲ್ಲ, ನಮ್ಮಲ್ಲಿ ರೀಸೆಂಟ್ಲಿ ನಾವು ಲಾಸ್ಟ್ ಟ್ಯಾಬಿ ಅಂತ ಪ್ರೊಸೀಜರ್ ಮಾಡಿದ್ವಿ, ಕಾರ್ಡಿಯಾಕ್ದು. ಸೊ ಅದು ಫಸ್ಟ್ ಟೈಮ್ ನಾವು ನಾರ್ತ್ ಕರ್ನಾಟಕದಲ್ಲಿ ಕೂಡ ಮಾಡಿದ್ದು. ಅದೇ ಥರ ತುಂಬ ಪ್ರೊಸೀಜರ್ಸ್ ನಾವು ಮಾಡ್ತಾ ಇದ್ದೀವಿ. ಹೈ ರಿಸ್ಕ್ ಇರೋ ಪ್ರೊಸೀಜರ್ಸ್ ಆಗಿರ್ಬೋದು, ಅದೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಜನಕ್ಕೆ ಏನಂತಂದ್ರೆ, ನಮಗೆ ಬರೋ ಟೈಮಲ್ಲಿ ಇನಿಷಿಯಲ್ ಏನಾಗುತ್ತೆ ಅಂತಂದ್ರೆ, ಈ ಎಲ್ಲ ಒಂದು ತೊಂದರೆಗಳನ್ನ ಇನಿಷಿಯಲ್ ಫೇಸ್ 1 ಸ್ಟೇಜ್ 1 ನಾವು ಐಡೆಂಟಿಫೈ ಮಾಡಿದ್ರೆ, ಡಾಕ್ಟರ್ ಹತ್ರ ಬಂದ್ರೆ ಏನಾಗುತ್ತೆ, ಅದು ಗುಣಪಡಿಸುವುದು ಬೇಗ ಆಗುತ್ತೆ. ಈ ಫೇಸ್ 2, ಫೇಸ್ 3 ಆಗ ಲೇಟ್ ಆಗಿ ಬಂದಾಗ ಏನಾಗುತ್ತೆ, ಅಷ್ಟು ಅದು ಗುಣಪಡಿಸಲು ಸ್ಲೋ ಆಗುತ್ತೆ. ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಿಸ್ಬೇಕು ಎಲ್ಲರೂ. ಸೊ ಈಗ ಏನಾಗುತ್ತೆ, ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಿದಾಗ BP ಇರುತ್ತೆ, BP ಇರಲ್ಲ, ನಮ್ಗೆ ಗೊತ್ತಾಗಲ್ಲ. ಅದು BP ಸೈಲೆಂಟ್ ಕಿಲ್ಲರ್ ಕೈಂಡ್ ಆಫ್ ಥಿಂಗ್ ತರ. ಸೊ ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಬ್ಲಡ್ ಟೆಸ್ಟ್ ಏನಾಗಿದೆ, ಬ್ಲಡ್ ಏನಾಗಿದೆ, ಏನು ಲಿವರ್ ಫಂಕ್ಷನ್ ಕರೆಕ್ಟ್ ಆಗಿದೆಯಾ ಇಲ್ವಾ, ಕಿಡ್ನಿ ಫಂಕ್ಷನ್ ಕರೆಕ್ಟ್ ಇದೆಯಾ ಇಲ್ವಾ, ಅದರೊಂದು ಮಾಹಿತಿ ಸಿಗುತ್ತೆ. ಅದರಿಂದ ಹೆಲ್ತ್ ಚೆಕ್ ಇಯರ್ಲಿ ಮಾಡಿಸ್ತಿದ್ದಾಗ